ಮಲೆನಾಡು ಶಿವಮೊಗ್ಗ ನಗರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿದೆ. ಕಳೆದ ಒಂದು ವಾರದಿಂದ ಸಮರ್ಪಕ ನೀರು ಬರ್ತಾ ಇಲ್ಲ ಅಲ್ಲಿ. ಹೀಗಂತ ಖಾಲಿ ಬಿಂದಿಗೆ ಹಾಗೂ ಬಕೆಟ್ ಹಿಡಿದು ಮಹಿಳೆಯರು ಮತ್ತು ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೀದಿಗಿಳಿದು. ಶಿವಮೊಗ್ಗದ ಸೋಮಿನಕೊಪ್ಪ ಸಮೀಪದ ಸಹ್ಯಾದ್ರಿ ನಗರದಲ್ಲಿ ನೀರಿಗಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ ಒಂದು ವಾರದಿಂದ ನೀರಿಗೆ ಹಾಹಾಕಾರ ಉಂಟಾಗಿದೆ. ಈ ಬಗ್ಗೆ ಹಲವು ಸಲ ಕರೆ ಮಾಡಿದ್ರು ಕೂಡ ಆಫೀಸರ್ಸ್ಗಳಿಗೆ ಯಾರು ರೆಸ್ಪಾಂಡೇ ಮಾಡ್ತಿಲ್ವಂತೆ. ಹಾಗಾಗಿ ಪ್ರತಿಭಟನೆ ವಿಚಾರ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಶಾಸಕ ಚನ್ನಬಸಪ್ಪ ಅಧಿಕಾರಿಗಳ ಜೊತೆ ಅಲ್ಲಿಗೆ ಬಂದು ಅಧಿಕಾರಿಗಳ ಜೊತೆ ಮಾತಾಡಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮಲೆನಾಡು ಭಾಗದಲ್ಲೇ ನೀರಿಲ್ಲ ಅಂದ್ರೆ ಇನ್ನು ಬಯಲ್ಸೀಮೆ ಕಥೆ ಏನು? ಲೇಬರ್ ಮೇಲೆ ಹಾಕೋದು ಬೇಡ. ಅವರ ಅಧಿಕಾರಿ ಟೋಟಲಿ ಇನ್ನು ಮುಂದೆ ಈ ನೀರು ಬರೋದಿಲ್ಲ ಅಂತ ಅವರೇ ಹೇಳಿದ್ರು. ಡಿಸ್ಕನೆಕ್ಟ್ ಆಗಿದ್ರೆ 3 ದಿನಗಳಿಂದ ಅರ್ಧ ಗಂಟೆ ನೀರು ಬಂತು. ಹಳೆ ಅಲ್ಲ ಅದೇನೋ ಬಂದಿಲ್ಲ ಸರ್. ಮೊನ್ನೆ 5 ನಿಮಿಷ ಬಂದಿರೋದು ಅಷ್ಟೇ.